ನಮಸ್ತೆ, ನಾನು ಡಾಕ್ಟರ್ ದೀಪ್ತಿ ವೆಂಕಟೇಶ್, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಗರ್ಭಗುಡಿ IVF ಸೆಂಟರ್, ನಾಗರಬಾವಿ. ಇವತ್ತು ನಾವು ವೀರ್ಯ ಪರೀಕ್ಷೆ ಅಥವಾ ಸೀಮನ್ ಅನಾಲಿಸಿಸ್ ಬಗ್ಗೆ ಮಾತಾಡೋಣ. ರೀಸೆಂಟ್ಲಿ ಒಂದು ದಂಪತಿ ಬಂದಾಗ ಮೇಲ್ ಪಾರ್ಟ್ನರ್ ನಮಗೆ ಒಂದು ಕ್ವೆಶ್ಚನ್ ಕೇಳಿದ್ರು, ಮೇಡಮ್ ಸೀಮನ್ ಅನಾಲಿಸಿಸ್ಗೆ ಫಾಸ್ಟಿಂಗ್ ಸ್ಟೇಟ್ ಅಲ್ಲಿ ಬರ್ಬೇಕಾ ಅಂತ. ಡೆಫಿನೆಟ್ಲಿ ನೋ. ಸೊ ಇವತ್ತು ನಾವು ವೀರ್ಯ ಪರೀಕ್ಷೆ ಯಾಕೆ ಮಾಡ್ತೀವಿ, ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಅಂಡ್ ಅದರಿಂದ ನಮಗೆ ಏನ್ ಮಾಹಿತಿ ಸಿಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ವೀರ್ಯ ಪರೀಕ್ಷೆ ಅನ್ನೋದು ಎಲ್ಲಾ ಮೇಲ್ ಪಾರ್ಟ್ನರ್ಸ್ಗೂ ಫಸ್ಟ್ ನಾವು ಹೇಳೋ ಪರೀಕ್ಷೆ. ಹೆಂಗೆ ಫಿಮೇಲ್ ಪಾರ್ಟ್ನರ್ಗೆ ಬಂದ ತಕ್ಷಣ ಸ್ಕ್ಯಾನ್ ಮಾಡ್ತೀವಿ, ಅದೇ ರೀತಿ ಮೇಲ್ ಪಾರ್ಟ್ನರ್ ಅಥವಾ ಗಂಡ್ ಮಕ್ಕಳಿಗೆ ವೀರ್ಯ ಪರೀಕ್ಷೆ ಅನ್ನೋದು ಒಂದು ಪ್ರಿಸ್ಕ್ರೈಬ್ ಮಾಡ್ತೀವಿ. ಸೊ ವೀರ್ಯ ಪರೀಕ್ಷೆ ಇಸ್ ನಥಿಂಗ್ ಬಟ್ ಸೀಮನ್ ಅನಾಲಿಸಿಸ್. ಅದರಲ್ಲಿ ಒಂದು ಎಜಾಕ್ಯುಲೇಟ್ ಸ್ಯಾಂಪಲ್ ಕೊಡ್ಬೇಕಾಗತ್ತೆ ಒಂದು ಕಂಟೈನರ್ ಅಲ್ಲಿ ಅಂಡ್ ಅದನ್ನ ಅನಲೈಸ್ ಮಾಡ್ಬಿಟ್ಟು ಆಂಡ್ರಾಲಜಿಸ್ಟ್ ನಮಗೆ ಸಾಕಷ್ಟು ಮಾಹಿತಿ ಕೊಡ್ತಾರೆ. ಏನ್ ಈ ಮಾಹಿತಿ, ವಾಲ್ಯೂಮ್ ಎಷ್ಟಿದೆ ಅಂಡ್ pH ಹೆಂಗಿದೆ, ಏನಾದ್ರೂ ಇನ್ಫೆಕ್ಷನ್ ಇದೆಯಾ ಇಲ್ವಾ, ಪ್ಲಸ್ ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ವೀರ್ಯದ ಕೌಂಟ್ ಎಷ್ಟಿದೆ, ಆಕಾರ ಹೆಂಗಿದೆ ಅಂಡ್ ಚಲನೆ ಹೇಗಿದೆ, ಇದೆಲ್ಲದ್ರ ಬಗ್ಗೆನೂ ಮಾಹಿತಿ ಕೊಡ್ತಾರೆ. ತುಂಬಾ ಸಿಂಪಲ್ ಆದ ಟೆಸ್ಟ್, ಇದಕ್ಕೆ ಯಾವುದೇ ರೀತಿ ಫಾಸ್ಟಿಂಗ್ ಬೇಕಾಗೋದಿಲ್ಲ. ಅಂಡ್ ಟೆಸ್ಟ್ ಮಾಡಿಸ್ಲಿಕ್ಕೆ ಮುಂಚೆ ಕೆಲವೊಂದು ಬ್ಲಡ್ ಟೆಸ್ಟ್ ಅಂದ್ರೆ ಲೈಂಗಿಕ ಸಂಬಂಧದಿಂದ ಬಂದಿರೋ ಕಾಯಿಲೆ ಏನಾದ್ರೂ ಇದೆಯಾ ಅಥವಾ ವೈರಲ್ ಇನ್ಫೆಕ್ಷನ್ಸ್ ಏನಾದ್ರೂ ಇದೆಯಾ ಅಂತ ಮಾತ್ರ ಟೆಸ್ಟ್ ಮಾಡ್ಕೊಂಡು ಈ ಟೆಸ್ಟ್ ನ ಕೊಡಬಹುದು. ಅಂಡ್ ಕೊಡಕ್ಕಿಂತ ಮುಂಚೆ ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಸೇರಿ ಅಥವಾ ಸ್ಯಾಂಪಲ್ ಎಜಾಕ್ಯುಲೇಟ್ ಆಗಿ ಅಥವಾ ಔಟ್ ಆಗಿ ಜಸ್ಟ್ 2 to 3 days ಗ್ಯಾಪ್ ಇದ್ದಂಗೆ ಕೊಟ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗತ್ತೆ ಅಥವಾ ಅಕ್ಯುರೇಟ್ ರಿಸಲ್ಟ್ ಸಿಗತ್ತೆ. ಯಾಕಂದ್ರೆ ತುಂಬಾ ಗ್ಯಾಪ್ ಇದ್ದಲ್ಲಿ ತುಂಬಾ ಸತ್ತಿರೋ ವೀರ್ಯಾಣು ಕಾಣಿಸ್ಕೊಳ್ಳುತ್ತೆ ಅಂಡ್ ತುಂಬಾ ಕಡಿಮೆ ಗ್ಯಾಪ್ ಇದ್ದಲ್ಲಿ ಕೌಂಟ್ ಅಥವಾ ವಾಲ್ಯೂಮ್ ಕಡಿಮೆ ಕಾಣಿಸ್ಕೋಬಹುದು. ಸೊ ವೀರ್ಯ ಪರೀಕ್ಷೆ ಬಗ್ಗೆ ಅಥವಾ ಏನಾದ್ರೂ ಫರ್ಟಿಲಿಟಿ ಇಶ್ಯೂಸ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾಗಿದ್ರೆ ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ನ ಕನ್ಸಲ್ಟ್ ಮಾಡಿ ಅಂಡ್ ನಮ್ಮ ಚಾನೆಲ್ ನ ಫಾಲೋ ಮಾಡಿ.